ರಾಜ್ಯದಲ್ಲಿ ಮೊದಲು ಭರ್ತಿಯಾಗುವ ಜಲಾಶಯ ಎಂಬ ಹೆಗ್ಗಳಿಕೆ ಹೊಂದಿರುವ ಕಬಿನಿ ಜಲಾಶಯ ಈ ಬಾರಿ ಮಳೆ ಕೊರತೆಯಿಂದ ಖಾಲಿಯಾಗಿರುವುದು ಆತಂಕಕ್ಕೆ ಕಾರಣವಾಗಿದೆ. ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನ ಕಬಿನಿ ಜಲಾಶಯದಲ್ಲಿ ನೀರಿನ ಮಟ್ಟ ತೀವ್ರ ಕುಸಿತ ಕಂಡಿರುವ ಹಿನ್ನೆಲೆ ಮಳೆಗಾಗಿ ಗ್ರಾಮಸ್ಥರು ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆ ನಡೆಸಿದರು. ಸಾಮಾನ್ಯವಾಗಿ ರಾಜ್ಯದಲ್ಲೇ ಮೊದಲಿಗೆ ಭರ್ತಿಯಾಗುವ ಕಬಿನಿ ಜಲಾಶಯ ಈ ಬಾರಿ ಮುಂಗಾರು ಮಳೆ ಕೊರತೆಯಿಂದ ಖಾಲಿಯಾಗಿದ್ದು, ಹಿನ್ನೀರಿನಲ್ಲಿ ಮುಳುಗಿದ್ದ ಪುರಾತನ ದೇವಾಲಯದ ಅವಶೇಷಗಳು ಮತ್ತು ನಡುತಟ್ಟು ಬಸಪ್ಪನ ವಿಗ್ರಹ ಪ್ರತ್ಯಕ್ಷವಾಗಿವೆ. ತೇರನಿಮುಂಟಿ ಗ್ರಾಮದ ಗ್ರಾಮಸ್ಥರು ಕಪಿಲಾ ನದಿಯಿಂದ 101 ಬಿಂದಿಗೆ ನೀರನ್ನು ಹೊತ್ತು ತಂದು ನಡುತಟ್ಟು ಬಸಪ್ಪ, ಶಿವಲಿಂಗ ಹಾಗೂ ದೇವಾಲಯದ ದ್ವಾರಪಾಲಕ ವಿಗ್ರಹಗಳಿಗೆ ಅಭಿಷೇಕ ನೆರವೇರಿಸಿದರು. ಕುಂಕುಮ, ಅರಿಶಿನ, ವಿಭೂತಿ, ಜೇನುತುಪ್ಪ, ಹಾಲು, ಮೊಸರು ಹಾಗೂ ಪಂಚಾಮೃತದಿಂದ ವಿಶೇಷ ಪೂಜೆ ಸಲ್ಲಿಸಿ ದೇವರಿಗೆ ಚಪ್ಪರ ಹಾಕಿ ಉತ್ತಮ ಮಳೆಯಾಗಲಿ, ಕಬಿನಿ ಜಲಾಶಯ ಶೀಘ್ರ ಭರ್ತಿಯಾಗಲಿ ಎಂದು ಪ್ರಾರ್ಥಿಸಿದರು. ಬಸಪ್ಪನ ವಿಗ್ರಹವನ್ನು ಹೂಗಳಿಂದ ಅಲಂಕರಿಸಿ ವಿಶೇಷ ಪೂಜೆ ನಡೆಸಿದ ಬಳಿಕ ಸಾವಿರಾರು ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು. ಕಳೆದ ವಾರ ಜಲಾಶಯದ ನೀರಿನ ಮಟ್ಟ ಕುಸಿದ ಪರಿಣಾಮ ಪುರಾತನ ದೇವಾಲಯದ ಅವಶೇಷಗಳು ಹೊರಬಂದಿರುವ ಕುರಿತು ವರದಿ ಪ್ರಸಾರವಾಗಿತ್ತು. ಇದೀಗ ಅದೇ ಸ್ಥಳದಲ್ಲಿ ಗ್ರಾಮಸ್ಥರು ಮಳೆಗಾಗಿ ವಿಶೇಷ ಪೂಜೆ ಸಲ್ಲಿಸಿರುವುದು ಗಮನ ಸೆಳೆದಿದೆ. ಮಳೆಗಾಗಿ ದೇವರ ಮೊರೆ ಹೋಗಿರುವ ಗ್ರಾಮಸ್ಥರ ಪ್ರಾರ್ಥನೆಗೆ ಪ್ರಕೃತಿ ಎಷ್ಟು ಬೇಗ ಸ್ಪಂದಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಸದ್ಯ ಕಬಿನಿ ಜಲಾಶಯ ಭರ್ತಿಯಾಗಲಿ ಎಂಬ ಆಶಯದಲ್ಲಿ ಗ್ರಾಮಸ್ಥರು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. Apoy lagi.